ಎಷ್ಟು ನುಣುಪೈತಿ ನೋಡ, ಎಷ್ಟು ಮೆತ್ತಗೆ, ಎಷ್ಟು ಚಂದ ಐತಿ. ಏ ಇಷ್ಟು ಚಂದ ಒಂದು ಕಾಲು ಒರ್ಸಕ್ಕೆ ಹಾಕ್ತೀಯ? ಬ್ಯಾಡ ಬಿಡ, ಹಾಕ್ಬೇಡ. ಅಯ್ಯೋ ಅತ್ತಿಯರ, ಕಾಲು ಒರ್ಸು ಮ್ಯಾಟೇ ಅದು. ನಾನು ಮೀಶೋದಾಗ ಬುಕ್ ಮಾಡಿದ್ದೆ. ಏನ ಮೀಶೋದಾಗ? ಅಲ್ಲ ಆದರೂ ಇದು ನೋಡ್ತಿದ್ರೆ ಕಾಲು ಒರ್ಸಕ್ಕೆ ಮನ್ಸಾಗಲ್ಲ. ಇಷ್ಟು ಚಂದ ಅಂದ್ರೆ ಮ್ಯಾ ಕಾಲಿಟ್ಟು ತಿಕ್ಕಾಡ್ಕೊಂತ ಧೂಳುಗಾಲಿ ಹೆಂಗೆ ಹೋಗೋದಂತ ಹೊಲಸಕತೆ ಏನ. ಅಯ್ಯೋ ದೇವ್ರಿ, ಕಾಲು ಒರ್ಸೋ ಮ್ಯಾಟ್ ಮತ್ತೆ ಹೊಲಸು ಆಗದೆ. ಅಯ್ಯೋ ನಾವೆಲ್ಲ ಹರಗ್ ಗೋಣಿಚೀಲ ಇಲ್ಲ ನಿಮ್ಮ ಮಾವಂದ ಇಲ್ಲ ನಿನ್ನ ಗಂಡಂದ ಹರಿದಿದ್ದ ಅಂಡರ್ವೇರು ಇವನ್ನ ಹಾಕಿರ್ತಿದ್ವಿ ಕಾಲಾಗ. ಇಷ್ಟು ಚಂದನು ಎಲ್ಲ ಕಾಲು ಒರ್ಸಕ್ ತಂದು ಹಾಕಿದ್ರೆ ಮುಗಿದೋತು. ಸರಿ ಚಲೋ ಹೊತ್ತಿಗೆ ಬಂದ್ರಿ. ಇಲ್ಲಿ ನೋಡ್ರಿ, ಕಾಲು ಒರ್ಸೋ ಮ್ಯಾಟ್ ಅಂತ ಎಷ್ಟು ಚಂದ ಐತಿ ನೋಡ್ರಿ. ಇದು ಬಣ್ಣ ನೋಡ್ರಿ, ಚಿತ್ತಾರ ನೋಡ್ರಿ, ಎಷ್ಟು ಕೈಯಾಗ ಮೆತ್ತಗೈತಿ. ಎಂತ ಚಂದ ಮಾಡ್ಯಾರ ನೋಡ್ರಿ ಕಾಲು ಒರ್ಸವು. ಏನೇನು ಬಂದವಪ್ಪ? ಎಷ್ಟು ರೊಕ್ಕ? ಮಾವ 250 ರೂಪಾಯಿ. ಯು 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 250 ರೂಪಾಯಿ ಕೊಟ್ಟು ಇದ್ರ ಮ್ಯಾಗ ಏನು ಕಾಲು ಒರ್ಸದ ಏನು ಹಾಸ್ಕೊಂಡು ತೆಲಿಗಿಟ್ಕೊಂಡು ಮಕ್ಕೊಳ್ಳೋದ ಅಲ್ವಾ? ಅಷ್ಟು ನಿಮ್ಮ ಅಂಗಡ್ಯಾಗ ಅವೇನ ಗೋಣಿ ಚೀಲದಾಗ ಮಾಲೆಲ್ಲ ಬರ್ತದಂತೆ. ಕಾಲು ವರ್ಷ ಚೀಲಕ್ಕೆ ಎಲ್ಲ ರೊಕ್ಕ ಇಷ್ಟು ಕೊಡ್ತಾರನ? ಅವನ್ನ ಒಂದೆರಡು ಚೀಲ ತಂದು ಅಂಗಳ ಬಾಗಲ್ದಾಗ ಹಾಕಿದ್ರೆ ಆತಾಗ. ಇಲ್ಲಾಂದ್ರೆ ಮೊನ್ನೆ ಅಂಡರ್ವೇರ್ ಒಂದೆರಡು ಹರಿದಾವಂತೆ ತೆಗೆದು ಹೊಸ ತಂದನಿ. ಆ ಹರ್ಕದ್ದು ಹಳೆ ಅಂಡರ್ವೇರ್ ಏನು ಮಾಡೋದು? ಅವನ್ನಲ್ಲಿ ಬಚ್ಚಲ್ ಮೂಲಿಗೆ ಹಾಕಿದ್ರೆ ಆತವ. ಇಷ್ಟು ಚಲೋ ಎಲ್ಲ ಹಾಕ್ತಾರನ? ಅಯ್ಯೋ ಮಾವ, ಯಾರ ಮನೆಗೆ ಬಂದಾಗ ಸ್ವಲ್ಪ ಚಂದ ಕಾಣಂಗಿಲ್ಲ, ಒಂಥರ ಎಷ್ಟು ಅಸಹ್ಯ ಕಾಣಿಸ್ತದ ಗೊತ್ತನ. ಏನವ ಇಷ್ಟು ಚಲೋವೆಲ್ಲ ರೊಕ್ಕ ಕೊಟ್ಟು ತರಿಸ್ತೀರಿ ಅಂದ್ರೆ ಇವು ನೋಡು, ಕಾಲು ವರ್ಷ ಮ್ಯಾಟ್ಗೆಲ್ಲ ಯಾರು ಇಷ್ಟೆಷ್ಟು ರೊಕ್ಕ ಕೊಡ್ತಾರೆ ಇವನ್ನೆಲ್ಲ. ಏನವ ಏನು ತಿಳಿದಿದ್ದು ಮಾಡ್ರಿ. ನಂಗಂತೂ ಮ್ಯಾಟ್ ಚಂದ ಐತಿ, ರೊಕ್ಕ ಭಾಳ ಆತವ. ಏನೋ 40-30 ರೂಪಾಯಿ ಅಂದ್ರೆ ನಾ ಏನು ಅಂತಿದ್ದಿಲ್ಲ. 250 ರೂಪಾಯಿ ಅಂದ್ರೆ ಐತೆ ಇಲ್ಲ. ಹೋಗ್ ಅದು ಎಲ್ಲ ಹಾಕ್ತಿ ಹಾಕೋಗಿ. ಯಾಕಂತೀರಿ ಪಾಪ ಏನೋ ಒಂದು ತರ್ಸೈತಿ. ಸುಮ್ಮನಿರು, ರೊಕ್ಕ ರೂಪಾಯಿ ಅಂದ್ರೆ ಕಿಮ್ಮತ್ತಿಲ್ದಂಗೆ ಆಗೈತಿ. ಅಲ್ಲಿ ಏನು ಕಾಲು ವರ್ಷ ಚೀಲಕ್ಕಿಲ್ಲ ಅಲ್ಲ. ನೀ ಇಷ್ಟು ವರ್ಷ ಹಂಗಾರೆ ನಾವೇನು ಕಾಲು ಒರೆಸ್ಲಾರ್ದಂಗೆ ಜೀವನ ಮಾಡಿದ್ವೇನ? ನಿನ್ನ ಅಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಗೋಣಿ ಚೀಲ ಎಷ್ಟು ಸಿಗ್ತಾವ ಗೊತ್ತಾ? ಇಲ್ಲೇ ಆ ಶೆಟ್ಟಿ ಅಂಗಡಿಗೆ ಹೋದ್ರೆ ಅವಂಗ ಜ್ವಾಳ ಗೋಧಿ ಬರ್ತಾವಲ್ಲ, ಆ ಗೋಣಿ ಚೀಲ 5 ರೂಪಾಯಿಗೆ ಒಂದು ಗೋಣಿ ಚೀಲ. ಏನು ಭಾಳ ಅಂದ್ರೆ 50 ರೂಪಾಯಿ ಕೊಡು. ನೀನು ಒಂದು 10 ಕೊಟ್ಟು ಕಳಿಸ್ತಾನವ ಗೊತ್ತನ? ನೀ ಒಂದು ಹುತ್ತೂರು ಸಂತಿ ಈ ನಮ್ನಿ ನೋಡಿ. ಇದು ಅದಕ್ಕೆ ಬಂತಿದ್ದು 50 ರೂಪಾಯಿ ಅಂತ. ಇದು ಎಷ್ಟು? 250 ರೂಪಾಯಿ ಅಂತ. ಆ ನಮ್ನಿ ಕಾಲು ಪಾಲು ವರ್ಷಿದ್ರೆ ಅದೇನು ತಡಿತೈತೇನೆ? 2 ದಿನ ಹೊಲಸಕ್ಕತಿ. ಅವಾಗ 250 ರೂಪಾಯಿ ಕಣ್ಣ ಕಾಂತಂತ ಮಾಡಿ ಏನ ನಿನ್ನ. ಅತಿಗಮ್ಮ, ನನ್ನ ಮಾತು ಒಂಚೂರು ಕೇಳ್ರಿ. ಅಲ್ಲ, ಎಷ್ಟು ಸೊಕ್ಕಿದ್ರ ನನ್ನ ಮಗಗೆ ನಿಶ್ಚಯ ಆಗಿದ್ದು ಹುಡುಗಿನ ಕ್ಯಾನ್ಸಲ್ ಮಾಡ್ತಾಳಕಿ. ನನಗೆ ಎಷ್ಟು ಸಿಟ್ಟು ಬರ್ತೈತಿ ಅಂತ ವಿಚಾರ ಮಾಡಿ ಏನು ನೀನು? ಕಟ್ಟೋದಿಲ್ಲ ನಾ ಸಂಘದ ರೊಕ್ಕ. ನಾವು ಕಟ್ಟಿಸ್ಕೊಲಿ, ಆಕಿನೇ ಬೇಕಾದಕ್ಕೆ ಎಲ್ಲಾರ ಕಟ್ಟಿಸ್ಕೊಲಿ, ಹಂಗಾರ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನನಗೆ ಅದಕ್ಕೆ ಸಂಬಂಧ ಇಲ್ಲದ ವಿಚಾರ ಅದ. ನಾನು ಬೇಕಾದಾದ್ರೂ ಅಷ್ಟೇ, ನಾ ಕಟ್ಟೋದಿಲ್ಲ ಅಷ್ಟೇ. ನೋಡು, ನೀ ಸುಮ್ಮನೆ ಬಲವಂತ ಮಾಡಬೇಡ ಶಾಂತವ. ಏನು ನಿನ್ನ ಹತ್ರ ಬಂದು ಹೇಳಿಲ್ಲ ಆಕೆ ಸಂಘದ ರೊಕ್ಕ ಕಟ್ಸು ಹಂಗ ಹಿಂಗ ಅಂತೇಳಿ? ಅಲ್ಲ, ನಂದು ಆಕಿ ಗಂಡಂದು ದೋಸ್ತಿ ಐತಿ. ಏನ ನೀ ಹಿಂಗ್ ಮಾಡಿದ್ರೆ ನಾಳೆ ನಾನು ಅವ್ರಿಗೆ ಏನು ಉತ್ತರ ಕೊಡ್ಲಿ? ನೀ ಹಿಂಗ್ ಮಾಡಿದ್ರ ನೋಡು, ನಾ ಹೇಳ್ತೀನಿ ಕೇಳ. ನೀನು ಇದೆಲ್ಲ ಸರಿ ಇಲ್ಲ ನೋಡು, ನಾ ಹೇಳಕತ್ತೀನಿ. ಇಂಥವೆಲ್ಲ ಬಿಟ್ಟು ನೀ ಚಂದಾಗಿದ್ದಿ, ನಿನಗ ಒಳ್ಳೇದು. ಹೌದ್ರಿ ಪಾಪ, ನಾನ ಚಂದಾಗಿರ್ಬೇಕು. ಆಕಿ ಏನ್ ಮಾಡಿದ್ರು ನಡೀತೈತಲ್ಲ. ಅಲ್ಲಿ ಎದಕ್ಕೆ ಹಿಂಗೆ ಇದು ಮಾಡ್ತಿ? ನಿನಗೆ ಹೇಳ್ತೀನಲ್ಲ, ಹೋಗಿ ನನಗೆ ಬುದ್ಧಿ ಇಲ್ಲ ತಗ. ಯಾರಿಗೆ ಬೇಕಾದ್ರೂ ಹೇಳ್ಬೋದು, ನಿಂಗೆ ಹೇಳಕ್ಕಾಗಲ್ಲ. ಅಷ್ಟು ಮಂಡದಿ ನೀನು ಹೆಣ್ಮಗಳು. ಹೌದಪ್ಪ, ನಾ ಭಾಳ ಮಂಡದೆ. ನೀವು ಚಲೋ ಅದಿರಲ್ಲ, ಅಷ್ಟ ಸಾಕು ಬಿಡ್ರಿ. ಏನ ನಿಮಗೇನು ಗೊತ್ತು? ನನ್ನ ಹೊಟ್ಟೆ ಸಂಕಟ ಅಷ್ಟು ದೂರ ಹೋಗಿ ನೋಡಿ ಆ ಹುಡುಗಿನ ಅಷ್ಟು ಇಷ್ಟಪಟ್ಟಿತ್ತು ಪಾಪ ನನ್ನ ಮಗ. ನಿನ್ನೆ ಸಾಯ್ತೇನೆ ನನ್ನ ಲೆಕ್ಕ ಕಾವು ಮಾತಾಡಕತ್ತಾನ ಗೊತ್ತನ? ನಂಗೆ ಎಷ್ಟು ಬೇಜಾರಾತು. ನಿಮಗೆ ಇವೆಲ್ಲ ಎಲ್ಲ ಅರ್ಥಕ್ಕವ ಇವು? ಇನ್ನೊಮ್ಮೆ ಯಾರಿಗೂ ಹಿಂಗೆ ಮಾಡಬಾರ್ದು. ಒಂದು ಕಲ್ಯಾಣ ಕಾರ್ಯಕ್ಕೆ ಕಲ್ಲು ಹಾಕೋದಂದ್ರೆ ಅದರಂತ ಕೆಟ್ಟದ್ದು ಇನ್ನೊಂದಿಲ್ಲ ಗೊತ್ತನ? ಒಂದು ಮದುವೆ ನಿಲ್ಸೋದಂದ್ರೆ ಎಷ್ಟು ಅನ್ಯಾಯದ ವಿಚಾರ ಅದ ಗೊತ್ತನ? ಯಾವಾಗಲೂ ಮನುಷ್ಯ ಆತು ಒಳ್ಳೇದು ಮಾಡ್ಬೇಕು, ಹಂಗೆ ಅನ್ಯಾಯ ಮಾಡಕ್ಕೆ ಬಡದಾಡಬಾರ್ದು. ಏನ ಸರೋಜಿ ನೀ ಮಾತಾಡಕತ್ತಿ? ಅಲ್ಲಲ್ಲಿ ನೀ ಮಾತಾಡಕತ್ತಿ ಈ ಮಾತು? ನೀನ ನೆನಪು ಮಾಡ್ಕೊ. ನಮ್ಮ ತಮ್ಮನು ಎಷ್ಟು ಲಗ್ನ ತಪ್ಸಿ ಅನ್ನೋದು ನೆನಪ ಹಾರಿಬಿಟ್ಟೆ ನಾಳೆ. ಕರ್ಮ ಹಂಗ ಮತ್ತ ಹಿಂಗ್ ತಿರುಗ್ತದ. ಏನ ಅದೇನ್ ತಿರುಗ್ಲಾರ್ದಂಗ ಇರ್ತದಂತ ಮಾಡಿ ಏನ? ಏ ಸುಮ್ನಿರ್ರಿ ನೀವು ಒಬ್ರ ತಗ. ಅದೇ ಬೇರೆ ಇದೇ ಬೇರೆ. ಅದು ಏನೋ ಒಂದ ತಗದು ಏನೋ ಒಟ್ಟದ, ನನಗೆ ಅಷ್ಟು ಗೊತ್ತಿಲ್ಲ. ಅದು ಬಿಡ್ರಿ ಹೋಲ ತಗ. ಆಗಿದ್ದಾತ, ಬರೇ ಹಳೆ ವಿಚಾರ ತಕೊಂಡು ನಿಂತು ಬಿಡ್ತೀರ ತಗ. ಇಲ್ಲೋಡ, ಮಾಡಿದ ತಪ್ಪು ಹಳೇದಾಗಿರ್ಬೋದು, ಕರ್ಮ ಯಾವಾಗ ಬೇಕಾದ್ರೂ ತಿರುಗಬಹುದು. ಅಲ್ಲ, ಈ ಜನ್ಮದ್ ಮುಂದಿನ ಜನ್ಮಕ್ ಬರ್ತದಂತೆ. ಇನ್ನು ನೀನು ಇಷ್ಟು ಒಂದ್ 5-6 ವರ್ಷದಾಗ ತಿರುಗ್ಲಾರ್ದಂಗ ಇರ್ತದಂತ ಮಾಡಿ ಏನ? ಇಲ್ಲದ ಪುರಾಣ ಊದ್ಬೇಡ್ರಿ. ನಾ ಮಾತ್ರ ಏನು ರೊಕ್ಕ ಕಟ್ಟೋದಲ್ಲ ಅಷ್ಟೇ. ಕಟ್ಟಿಸ್ಕೊಲಿ, ಕಟ್ಲಿ, ಗೊತ್ತಾಕತಿ. ಏನು ಮಾಡ್ತಾಳೆ ಮಾಡಲಿ. ನನ್ನ ಹೊಡ್ಯಾಕ ಬಡ್ಯಾಕ ಜಗಳ ಮಾಡಾಕ ಏನಾರ ಬರಲಿ, ಪೊಲೀಸರಿಗೆ ಹೇಳೋದು ನಾನು. ಪೊಲೀಸರು ನನಗೆ ಏನು ಮಾಡೋಕ್ಕಾಗಲ್ಲ, ಯಾರು ನನಗೇನು ಮಾಡೋಕ್ಕಾಗೋದೇ ಇಲ್ಲ. ಯಾಕಂದ್ರೆ ಆಕಿ ಕಡೆ ನಾ ರೊಕ್ಕ ಇಸ್ಕೊಂಡಿದ್ದಕ್ಕೆ ಸಾಕ್ಷಿನೇ ಇಲ್ಲ. ಆಕಿನೇ ಸಂಘದಾಗ ಎಲ್ಲ ಕಡೆ ಸಹಿ ಮಾಡಿ ರೊಕ್ಕ ತೊಗೊಂಡಿದ್ದು. ಏನು ಆಕಿದೇ ಇರೋದು ಎಲ್ಲ ಕಡೆನು, ಆಕಿದ ಕೊಟ್ಟಾಳೆ ಎಲ್ಲದು. ಮನುಷ್ಯನ ಕಡೆ ಸಾಕ್ಷಿ ಇಲ್ದಂಗಿರ್ಬೋದು, ದೇವ್ರ ಕಡೆ ಸಾಕ್ಷಿ ಐತಿ. ಏನ ದೇವ್ರು ಅನ್ಯಾಯ ಮಾಡಿ ಆಕಿನ ಕಣ್ಣೀರ್ ಹಾಕ್ಸಿದ್ರು ನಿನ್ಗೊಳ್ಳೇದಕ್ಕಂತ ಮಾಡಿಯಾ? ಆಗ್ಲೇ ದೇವ್ರು ಎಲ್ಲಿ ಕುಂತಾನವ? ದೇವ್ರದೆಲ್ಲ ಹೇಳಕ್ ಬರ್ಬೇಡ್ರಿ ನನಗೆ. ಅದಕ್ಕಮ್ಮ ಹಿಂಗೆ ಮಂಡಾಟ್ ಮಾಡಿದ್ರೆ ಉಪಯೋಗ ಇಲ್ಲ. ನೀವು ಮತ್ತೆ ಅವ್ರ ಬೇರೆ ಕಣ್ಣೆ ನೋಡೋದು. ಅಯ್ಯೋ ಕತ್ತಿಯ ಕಣ್ಣಕ್ಕೇನು ಬರ ಅನ್ರಿ ಶಾಂತಕ್ಕ. ಮತ್ತೆ ಬಂದೆ ಈಗ. ಅಲ್ಲಿ ಹೋಗಿ ಅವ್ರಿಗೆ ರೊಕ್ಕದ್ದೆಲ್ಲ ಹೇಳಿ ತಲೆ ತಿಂದಾದ್ಮೇಲೆ ಈಗ ಮತ್ತೆ ಬಂದಿ ಹೌದಿಲ್ಲ? ಈಗ ನೀ ಬೇಕಾದ ಹೇಳ. ಈಗಿನ ನಾ ಕಟ್ಟುದಿಲ್ಲ. ನೀ ಹೆಂಗ್ ನನ್ನ ಮಗನ ಮದುವೆ ತಪ್ಸಿದಿ?
ಯೋ ಯವ್ವ ತಪ್ಸಿದ್ದಾತ. ಈಗ ನನ್ನ ನಿನ್ನ ಮಗನ ಮದುವೆ ತಪ್ಸೇನಲ್ಲ ನಾನು. ಆತ ನಂದ ತಪ್ಪಾಗೈತಿ. ಇಲ್ಲಡ ನಿನ್ನ ಮಗನ ಮದುವೆ ವಾಪಸ್ ಅದ ಹುಡುಗಿ ಕೂಟ ನಾನು ನಿಶ್ಚಯ ಮಾಡಿದ್ರ ಆತ ಇಲ್ಲ ಹೇಳಂಗಾರ ನೋಡಣ. ಏನ್ ಹೇಳ್ತೀರಿ ಪ್ರೇಮಕರ? ಇಷ್ಟೆಲ್ಲ ಹೇಳಿ ಈಗೆಲ್ಲ ಮದುವೆ ನಿಂತು ಹೋದ್ಮೇಲೆ ಮಾತ್ ನಿಶ್ಚಯ ಮಾಡಿದ್ರ ಅಂತೀರಲ್ಲ ನೀವು? ನಿಶ್ಚಯ ಮಾಡಾತಪ್ಪ, ಮಾಡಾತು. ಅಯ್ಯೋ ದೇವ್ರೆ, ನಾ ಮತ್ತೆ ವಾಪಸ್ಸು ಹೋಗಿ ನಿಮ್ಮ ಬಗ್ಗೆ ಎಲ್ಲ ಹೇಳಿ ಕೇಳಿ ಅವ್ರು ವಾಪಸ್ ಮತ್ತೆ ಹುಡುಗಿ ಕೊಡಕ್ಕೆ ಒಪ್ಕೊಂಡು ಆತು. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಏನು ಅವರ ಬಂದು ನಿಮ್ಮ ಹತ್ರ ಮಾತಾಡಿದ್ರ ಅಕ್ಕತೆ ಇಲ್ಲ. ಅವಾಗಾರ ನಾನು ರೊಕ್ಕ ಕಟ್ಟಿ ಕ್ಲಿಯರ್ ಮಾಡ್ತೀಯಾ ಏನು? ಆತಾಳ ಬರಲಿ, ಬಂದು ಲಗ್ನದ ವಿಚಾರ ಮಾತಾಡಲಿ, ಆಮ್ಯಾಗ ನೋಡೋಣ. ನೀ ಹೇಳಿದೆ ಅಂತೇಳಿ ನಾ ಹೆಂಗೆ ನಂಬಕತಿ? ಅವ್ರು ಬಂದು ಲಗ್ನದ ವಿಚಾರ ಮಾತಾಡಲಿ, ಆವಾಗ ಕಟ್ಟೋದು ಬಿಡೋದು ವಿಚಾರ ಮಾಡ್ತೀನಿ. ವಿಚಾರ ಮಾಡಕ್ಕೆ ಏನೂ ಇಲ್ಲ ಇಲ್ಲಿ. ಏನು ನಾ ಕರೆಕ್ಟಾಗಿ ರೊಕ್ಕ ಅಂತ ನಾನು ನೀ ಕರೆಕ್ಟಾಗಿ ರೊಕ್ಕ ಕಟ್ಟು, ನಾ ಹೋಗಿ ಮದುವೆ ನಿಶ್ಚಯ ಮಾಡಿ ಕುದುರ್ಸಿ ಈಗ ಬರ್ತತಲ್ಲ, ಈಗ ಅದಕ್ಕೆ ಮುಗೀತೀಗ. ಈಗ ಬರೋ ಶ್ರಾವಣದಾಗ ಲಗ್ನ ಮಾಡಿ ಮುಂದಿನ ತಿಂಗಳದಾಗೂ ಲಗ್ನ ಮಾಡ್ಬೋದಪ್ಪ. 3 ಚಲೋ ಅದಾವು. ಜುಲೈ 8ರಿಂದ ಹಿಡಿದು ಮುಗಿ ಮಟನು ಒಟ್ಟೆ ಈಗ ಚಾಲು ಆದ್ವಿ. ಈಗ ಲಗ್ನ ಮದುವೆ ಮನೆ ಓಪನಿಂಗ್ ಅದು ಇದು ಚಾಲು ಆದ್ವಿ. ಈಗ ನಾ ಹೇಳೋದಾದ್ರೆ ಹೆಂಗಂತಿ ಮುಂದಿನ ತಿಂಗಳದಾಗ ಲಗ್ನ ಇಟ್ಕೊಳ್ಳೋಣ. ಅದೇನು ಸರಿ ಬಿಡು, ಇಟ್ಕೋಬೋದು. ಮೊದ್ಲು ಅವರು ಅವ್ವ ಅಪ್ಪ ಯಾರು ಬರಲಿಲ್ಲ ಒಪ್ಕೊಳಕ್ಕೆ. ನೀನು ಸಂಘದ ರೊಕ್ಕ ಕಟ್ತಾನೆ ಕರೆಕ್ಟಾಗಿ ಅನ್ನೋದಾದ್ರೆ, ಕಟ್ಟಿ ಮುಟ್ಟಿಸ್ತಾನೆ ಅನ್ನೋದಾದ್ರೆ ನಾಳೆ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ಏನಂತಿ? ಆಯ್ತು, ಹಂಗೆ ಮಾಡಂತು. ಆತಲವ ಬಗೆಹರಿತ, ಮತ್ತಿನೇನೈತಿ? ಕಟ್ಟಿ ಮುಟ್ಟಿಸ್ತಾನೆ ಅಂದ್ಲಲ್ಲ ಈಗ ಶಾಂತಕ್ಕ. ಇರ್ಪಕ್ಷಣ್ಣ ನೀವ ನೋಡಿದಕ್ಕೆ ಸಾಕ್ಷಿ. ಏನು ಸಂಘದ ರೊಕ್ಕ ಕರೆಕ್ಟಾಗಿ ಕಟ್ಟಿ ಮುಟ್ಟಿಸ್ಬೇಕು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸಂಘದ ರೊಕ್ಕ ಕಟ್ ಮುಟ್ಸೋ ಜವಾಬ್ದಾರಿ ನಮ್ದು. ನಾ ಕಟ್ತೇನೆ. ಏನ್ ಬೇ, ನಾ ಕೊಡ್ತೇನೆ ನಿಂಗೆ ರೊಕ್ಕನ. ಅಯ್ಯ ಕಾಡ್ತೇನೆ ಅಂತ ಹೇಳಕತ್ತೇನಲ್ಲ. ನನ್ನ ಮಗನ ಲಗ್ನ ಅದ, ಹುಡುಗಿ ಕೂಟ ನಿಶ್ಚಯ ಆಗಲಿ, ನಾ ಕಟ್ತೇನೆ. ಸರಿ, ಹಂಗಾರೆ ನಾ ಕರ್ಕೊಂಬರ್ತೀನಿ. ಒಂದು ಫೋನ್ ಹಚ್ಚಿ ಬಿಡು ನಮ್ಮಿದ್ರಿಗೆ ನೋಡೋಣ. ಇವಾಗಲ್ಲಾರ ಫೋನ್ ಹಚ್ಚಿ ಮಾತಾಡಿಟ್ಟೇನಿ, ಮತ್ತೀಗ ಫೋನ್ ಹಚ್ಚೋದನ. ಈಗ ನಿಂಗೇನು ಪ್ರೇಮಕ್ಕ, ಇದು ಈಕಿನ ಸರೋಜಕ್ಕ, ನಾನು ನಿನ್ನ ಮಗಗ ಅದ ಹುಡುಗಿ ಕೂಟ ಲಗ್ನ ನಿಶ್ಚಯ ಮಾಡಿಸಿದ್ರ ಆತಿಲ್ಲ, ನನ್ನ ಸಂಘದ ರೊಕ್ಕ ಕಟ್ಟೋ ಜವಾಬ್ದಾರಿ ನಿಂದು. ಆಯ್ತು, ಹಂಗೆ ಮಾಡೋಣ. ನೋಡಿದ್ರೇನ ಹೆಂಗೆ ದಾರಿಗೆ ಬಂದ್ಲು? ನಾ ಏನಾರು ಸಂಘದ ರೊಕ್ಕ ಕಟ್ಟಲ್ಲ ಅಂತ ಹೇಳಿ ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಟ ಆಡಿಬಿಡ್ತಿದ್ಲು. ಸಂಘದ ರೊಕ್ಕ ಕಟ್ಟೋದು ಐತಿ ಅಂತೇಳಿ ಹೋಗಿ ಅದು ಏನೇನ ಮಾಡಿ ಮದುವೆಗೆ ಒಪ್ಸಾಳ. ಇಂಥರ್ನೆಲ್ಲ ಹಿಂಗೆ ಬಗ್ಗಿಸ್ಬೇಕು. ಅದೇನು ಬಗ್ಸೋದು, ಏನು ಎಬ್ಸೋದು? ಅಯ್ಯೋ ದೇವ್ರೇ, ನಿಮ್ಮನ್ನ ದೇವ್ರೇ ಕಾಯ್ಬೇಕು ಹೋಗುತ್ತ. ಅಲ್ಲ, ಒಟ್ಟ ನೀವು ಮಾಡಿ ನೀವು ಹೆಣ್ಮಕ್ಳು ಮಾಡೋ ಯಾವಾರನ ಬರಬರಿಲ್ಲ ಒಂದೇದ್ದು. ಹೌದು ಪಾಪ, ನೀವೆಲ್ಲ ಸುದ್ದು, ಇನ್ನು ನಾವೆಲ್ಲ ಮಾಡೋದು ತಪ್ಪಿಲ್ಲ. ಆಗ್ಲಿತ್ತು, ನಿಮ್ಮ ಕುಟಿ ಯಾರು ಮಾತಾಡ್ಬೇಕು. ಹಿಂದಿನ ಜನ್ಮದಲ್ಲಿ ಯಾರು ನಿಮ್ಮ ಶತ್ರುವಾಗಿದ್ರೋ ಅವರೇ ಈ ಜನ್ಮದಲ್ಲಿ ನಿಮ್ಮ ಪತಿಯಾಗಿದ್ದಾರೆ. ಅದೇನ ನಿಜ ಬಿಡು. ಅದ್ರಾಗ ಒಂದು ಅಕ್ಷರನೂ ಸುಳ್ಳಿಲ್ಲ. ಅದು ಯಾವ ಜನ್ಮದಾಗ ನನ್ನ ಶತ್ರು ಆಗಿದ್ನ ಏನೋ ಯಾರಿಗೆ ಗೊತ್ತು. ನನ್ನ ಗಂಡ, ಅಯ್ಯೋ ದೇವ್ರೇ, ಈ ಜನ್ಮಕ್ಕೆ ನನ್ನ ಗಂಡಾಗಿ ಬಂದಾರಷ್ಟೆ. ಅದೇನೋ ಸುಳ್ಳೇನಲ್ಲದ. ಏನು ಮಾಡ್ತೀನಿ, ನಮ್ಮ ಕರ್ಮ ಏನೇನು ಅನುಭವಿಸ್ಬೇಕೋ ಏನೋ ಒಟ್ಟು. ಅಲ್ಲ, ಒಟ್ಟ ಈ ನಮ್ನಿ ಮನುಷ್ಯ ಕಾಡ್ತಾನ. ಆದ ಮತ್ತೆ ಇದ್ದಿದ್ದ ಕರೆ ಇದ್ರು ಇದ್ದತಪ್ಪ. ಈಗ ಹೊರಗಿನ ಮಂದಿ ಯಾರ ಕಾಡಾರಾದ್ರೆ ಶತ್ರುಗಳು, ಅದು ಏನೋ ಒಂದು ಜಗಳ ಜೂಟು ದೂರ ಇಟ್ಬಿಡ್ತೇವಿ. ಬೇಡ ಬೇಡ ತೆಗಿಯತ್ತಾಗ ನೀನು ಕೊಟ್ಟು ಮಾತಾಡೋದಲ್ಲ ಅಂತೇಳಿ ಗಂಡನ ಏನು ಮಾಡ್ತೇವಿ? ಹೌದಿಲ್ಲ? ಮತ್ತು ಹೌದು ಅದು ಕರೆ ಬಿಡು, ಶತ್ರುಗಳೇ ಗಂಡ ಆಗದ. ಅವ ಏನದು ಶತ್ರುಗಳ ಗಂಡಕರ ಏನ ಅನ್ನಕತ್ತಿಯಲ್ಲ? ಈಗ ಒಬ್ರು ಯಾರ ಹೇಳಕತ್ತಿದ್ರು ಫೋನ್ಯಾಗ, ಹಾದ್ ಜಲಂದಾಗ ಶತ್ರುಗಳಾಗಿರ್ತಾರಲ್ಲ ಅವ್ರು ಈ ಜಲಂದಾಗ ಗಂಡುಗಳಾಕಾರಂತ. ಯಾವಕ್ಕೆ ಯಾರ ಗಂಡನ ಕಡೆ ಮೈ ಉಳ್ಳೆ ಹೊಡೆಸ್ಕೊಂಡು ಬಂದ ಕುಂತಾಳಲ್ಲಿ ಮಾತಾಡಕ್ಕೆ ಹಂಗಾರ ಏನು ಅದಕ್ಕೆ ಹಂಗೆ ಅನ್ನಕತ್ತಾಳಕ್ಕೆ? ಇಲ್ಲಾಂದ್ರೆ ಹಂಗೆ ಅಂತಾರನ? ಹೆಂಡತಿ ಪ್ರತಿಯೊಂದು ಕಷ್ಟಕ್ಕೂ ಗಂಡ ಹೆಗಲಾಗಿ ನಿಂತಿರ್ತಾನ, ನಿನ್ನ ಕಷ್ಟಕ್ಕೆ ನಾ ಅದೇನೆ ಅಂತ ಮಾತಿಗೊಮ್ಮೆ ಹೇಳ್ತಿರ್ತಾನ. ಇವರ ಹೆಣ್ಮಕ್ಳು ಗಂಡನ ಮನೆಗೆ ಬಂದ ಮೇಲೆ ಅಡ್ಡು ಉರಿತಿರ್ತಾವಲ್ಲ, ಈ ಪರಿ ಉಂಡುರಿ ಅಂದ್ರೆ ಉಪಾಸ ಉರಿತಾವ. ಇವರು ಯಾವ ಧೈರ್ಯದ ಮ್ಯಾಗ ಉರಿತಾವ ಇವು? ಮದುವೆಗೆ ಬಂದ್ಮೇಲೆ ನನ್ನ ಹಿಂದೆ ನನ್ನ ಗಂಡ ಅದಾನ, ನನ್ನ ಗಂಡ ನಾ ಏನು ಮಾಡಿದ್ರು ಸುಮ್ಮನಿರ್ತಾನ, ಸಪೋರ್ಟಿವ್ ಅದಾನ ಅನ್ನೋ ಬಂಡ ಧೈರ್ಯಕ್ಕಲ್ಲ ಅಷ್ಟು ಅಡ್ಡು ಉರಿತಿರ್ತಾವು. ಓಹೋ, ಇದು ಗೊತ್ತಾಗಲ್ಲ ಶತ್ರುಗಳು ಅಂತ. ಏನದು ಹೇಳ್ತೀನೋ ಅಷ್ಟೇ. ಮತ್ತೆ ಯಾವ ಜನ್ಮದ ಶತ್ರು ಆಗಿದ್ಲೇನೋ ಈ ಜನ್ಮದ ಏನ್ ತೆಗಳ ಓದಲ್ಲ. ಸುಮ್ಕುದ್ರಿ ಇನ್ನೊಂದು ಕತ್ತಿ ಅತ್ತಾಗ. ಅಲ್ಲ ಜ್ಯೋತಿ, ಇದು ಏನೋ ಹೇಳಬೇಕು ಅಂದೆ. ಅಲ್ಲ ನಿನ್ನ ಗಂಡ ಏನ ಬರಲೇ ಇಲ್ಲಲ್ಲ? ಅವ್ರು ಅದಕ್ಕೆ ಬರ್ಬೇಕವ? ಅಲ್ಲ ಮತ್ತು ನಿನ್ನೆ ಫೋನ್ನಾಗ ಏನೋ ಮಾತಾಡಕತ್ತಿದ್ದಿ, ಬರ್ತಾರ ಅಂತೇನ, ಅದಕ್ಕೆ ಕೇಳಿದ್ನಿವ. ಅದಾ ಫೋನ್ನಾಗ ಮಾತಾಡಕತ್ತಿದ್ದಿ ಅಂದರೆ ಅದು ಬೇರೆ ಮಾತು. ಅಂದರೆ ಏನಾಯ್ತಂದ್ರೆ ಅವ್ರಿಗೆ ಅರ್ಬಿಗಳೆಲ್ಲ ಇಟ್ಟಲ್ಲೇ ಇಲ್ಲಂತೆ, ಸಿಗುವಲ್ವಂತೆ. ಅದಕ್ಕೆ ಅದೇ ತಗೋಗೈತಿ ಇದೇ ತಗೋಗೈತಿ, ನೀವೊಂದು ಹೇಳ್ದ ಕೇಳ್ದಾಗ ಹೋಗಿ ಕುಂತಿ ಬರೋದು ಯಾವಾಗ ಅಂತ ಅನ್ನಕತ್ರ. ನೀವ ಬರ್ರಿ ಅಂತ ಅಂದು ಕರೆದೆ ಅಷ್ಟೆ. ಹೌದಾ? ಅವ ಅಡ್ಡಾಡ್ಕೊಂತ ಅತ್ತಿ ಮನೆಗೆ ಹೋಗ್ಬರೋಣ. ಯಾಕೆ ಅತ್ತಿಗೆ ಮನ್ನ ಮತ್ತು ಪಾಪುನ ನೋಡ್ಬೇಕನ್ಸಾತೆ. ಯವ್ವ, ನಾನು ಈಗ ಅಲ್ಲಿಂದನ ಬಂದನಿ, ಮತ್ತೆ ಅಲ್ಲಿ ಹೋಗಕ್ಕೆ ಹೋಲಿ. ಸಂಜೆ ಬಂದ್ಬೇಕಾದ್ರೆ ನೀನ ಹೋಗ್ಬೇಕು, ಅಡ್ಡಾಡ್ಕೊಂತ ಹೋಗವ. ನಾವಲ್ಲೇ ಕರ್ಕೊಂಬರ್ಬೇಕು. ಈಗ ಅಕ್ಕಿನೂ ಇದೇ ತಿಂಗಳದಾಗ ಬರ್ತೀನಿ ಅಂತ ತುದಿಗಾಲಾಗ ನಿಂತಾಳ. ಕರ್ಕೊಂಡು ಬೇರೆ ಬರ್ಬೇಕು ಈಗ ಅಕ್ಕಿನ. ಒಲ್ಲ ಬ್ಯಾಡ ಅಂದ್ರೆ ಬಿಡಲ್ಲಕ್ಕಿ.
ಮತ್ತೆ ಕರ್ಕೊಂಬಂದ್ಬಿಟ್ರಾತ್ ಬಿಡ್ದೆ. ಅಲ್ಲ ನನಗೆ ಕೆಲ್ಸಕತ್ತೆ ಅಂತಲ್ಲ, ನಾನೇ ಇರ್ತೇನೆ ಒಂದು. ಮತ್ತು ಅವರು ಬರ್ಬೇಕು ಅನ್ನಕತ್ತಾರ ಅಂದ್ರೆ ಬರಲಿ ಬಿಡು, ಅದ್ರಾಗ ಏನೈತಿ. ಇಲ್ಲಿ ನಿನಗೂ ಒಂಥರ ಟೈಮ್ ಪಾಸ್ ಆದಂಗೆ ಆಕತಿ. ಕೆಲಸ ಆದ್ಮೇಲೆ ಏನು ಖಾಲಿ ಕೂತಿರ್ತೀಯಲ್ಲ, ಅದ್ರ ಬದಲು ಆ ಖುಷಿನ ಎತ್ಕೊಂಡು ಆಟ ಆಡ್ಸ್ಕೊ ಅಂತ ಕುಂದ್ರಬೋದು. ಹೌದಿಲ್ಲ? ಯಾವುದು ಚಿಂತೆನೇ ಇಲ್ಲ. ಏನಂತೀವ? ಚಿಂತೆ ಏನಿಲ್ಲವ, ಪಾಪ ಸುಳ್ಳ ಅನ್ಬಾರ್ದ. ಚಲೋ ನೋಡ್ಕೊಂತಾಳ, ಅದೆಲ್ಲ ಏನು ಇಲ್ಲ ಪಜಿತಿ. ಮತ್ತಾತಲ್ಲ ಶಾಂತ, ಒಂದು ಚಾ ಮಾಡ್ಕೊಂಬರ ಮರೆ, ತಲೆ ಹೊಡ್ಯಾಕತ್ತೈತಿ. ದೇದೆ ನಾ ಹೇಳಿಲ್ಲನ, ನಾ ಹೇಳಿದ್ದು ಏನಾರ ಸುಳ್ಳಕತ್ತನ? ಹಿಂದಿನ ಜಲಮ್ದಾಗ ನನ್ನ ಶತ್ರು ಆಗಿದ್ದೆ, ಇದು ನನ್ನ ಗಂಡ. ಈ ಜಲಮ್ದಾಗ ಈ ನಮ್ನಿ ಕಡಾಕತ್ತೈತಿ. ಮತ್ತಿನ್ನೇನೈತಿ? ಅಲ್ಲ ಅಲ್ಲ ತಡಿ ನೋಡಿ, ಇಲ್ಲಿ ಕುಂತನೊಂದಿಟ್ಟು. ಅದು ಅಲ್ಲದೆ ಈಗಾರ ನಾಷ್ಟ ಮಾಡಿ ಚಾ ಕುಡ್ದಾರ, ಬಾಳತ್ತಾಗಿಲ್ಲ ಏನಿಲ್ಲ. ಮತ್ತೀಗ ನೋಡಿ ಚಾ. ಅದೆಂತ ಚಾ ಕುಡಿತಾರ? ಏನು ಚಾದಾಗ ಏನಾರ ಸತ್ವ ಶಕ್ತಿ ಇದ್ದಿತ್ತ ಏನು? ಅದೇನು ಟಾಣಿಕ್ ಕಂಡ್ರಿ ಕುಡಿದ್ರೆ ಶಕ್ತಿ ಬರಾಕ? ನಿಮ್ದೊಂದು ಕತಿ ತಗ. ಅದೆಂತ ಚಾ ಕುಡಿತೀರ? ತಣ್ಣ ಕುಂದ್ರೆ ತಗ. ನಿಂಗೆ ಬ್ಯಾಡ ಅಂದ್ರೆ ಬಿಡ ಮರ, ನಾ ಕುಡಿತೀನಿ. ಶುಗರ್ ಬರ್ತೈತ್ರಿ, ಕುಡಿಬೇಡ್ರಿ. ನಾ ಹೇಳದ್ ಕೇಳ್ರಿ. ಚಾನ ಭಾಳ ಕುಡಿಬಾರ್ದಂತೆ, ಶುಗರ್ ಬರ್ತದಂತೆ. ಅದ್ರಾಗೂ ಈಗಿನ ಸಕ್ರಿ ಏನ ಅದೇನ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಕುಡಿಸ್ ಮಾಡ್ತಾರಂತ. ಯಾಕೆ ಬೇಕು ಅಂತೀನಿ ನಾನು. ಅದಕ್ಕ ಪ್ಲಾಸ್ಟಿಕ್ ಅಂತ ಪ್ಲಾಸ್ಟಿಕ್ ಏನು ಅವೆಲ್ಲ ಹಂಗೆ ಸುಳ್ಳು ಹೇಳ್ತಾರೆ ಬಿಡ್ಲೆ. ಅಯ್ಯೋ ಇವಕ್ಕೆ ಏನು ಬಂದಿದ್ದಿತ್ತಂತ ನೀವ್ರಿಗೆ? ಸುಳ್ಳಲ್ರಿ, ಎಲ್ಲ ಕರೆನ. ಪ್ಲಾಸ್ಟಿಕ್ ರೀ ಅಕ್ಕಿ, ಶುಗರ್, ಇದು ಶುಗರು, ಕ್ಯಾಬೇಜ್ ಗಡ್ಡಿ ಮೊದಲು ಮಾಡಾಕತ್ತಾರಂತೆ. ಹಾ, ಕ್ಯಾಬೇಜನ? ಅಯ್ಯೋ, ಹಸೆಕಾಯಿ, ಮುಳಗಾಯಿ, ಟಮಾಟ ಇವು ಏನಿಗೆ ಪ್ಲಾಸ್ಟಿಕ್ನಾಗ ಆಗಿ ಬರ್ತಾವ ಏನು ಸುಡ್ಗಾಡತ್ತಾಗ? ಹಿಂಗಾದ್ರೆ ಕೂಳು ಕುಂಟಿ ತಿಂದು ಬದುಕದ ಹೆಂಗ್ಲೇ ನಾವು ಹಿಂಗಾದ್ರೆ? ಏನಪ್ಪ ಅದಕ್ಕೆ ಮತ್ತೆ ಊರೊಂಟುಂಟ್ಲೆ ಸಣ್ಣ ವಯಸ್ಸಿನಾಗ ಕ್ಯಾನ್ಸರು, ದೊಡ್ಡ ಮಾರಕ್ ಕಾಯಿಲೆ ಬಂದು ಜನ ಸಾಯಕತ್ತಿರೋದು. ಮತ್ತೇನೈತಿ? ಹೋಗ್ಲಿ ಬಿಡು ಸಂಜಿಕ, ಈಗ ಪ್ಯಾಟಿ ಹೊಂಟನಿ, ಏನಾರ ಬೇಕನ? ಬರ್ತಾ ಬಜ್ಜಿ ಮಿರ್ಚಿ ತೊಗೊಂಬರ್ಲೇನ? ನೀವು ಬೇಡ್ರಿ, ಮನ್ಯಾಗ ಮಾಡ್ಕೊಂಡು ತಿಂತೇನಪ್ಪ. ಹೆಂಗಿದ್ರು ನನ್ನ ಮಗ ಚಲೋ ಸೂರ್ಯಪಾನ ಎಣ್ಣೆ ಒಂದು ತಿಂಗಳು ಕುಸುಬಿ ಎಣ್ಣೆ, ಒಂದು ತಿಂಗಳು ಶೇಂಗಾ ಎಣ್ಣೆ, ಈ ಥರ ತರ್ತಾನ. ವರ್ಷದಾಗ ಒಂದೇ ಥರ ಎಣ್ಣೆನೂ ತಿನ್ನಬಾರ್ದಂತೆ. ಬೇರೆ ತಿಂದ್ರೆ ಮೈಗೆ ಏನು ಬೇಕೋ ತಾಕತ್ತು ಅವೆಲ್ಲ ಎಣ್ಣೆಗಳ ಸಿಗ್ತತಂತೆ. ಮಾರಾಯ, ಇವು ಯಾವ ಪಾಕಿಟ್ ಎಣ್ಣೆ ಬರ್ತಾವಲ್ಲ, ನೀರ್ ಇದ್ದಂಗೆ ಇರ್ತಾವ, ಹಂಗ ಎಂತ ಚಲೋ. ಇವೆಲ್ಲ ತುಟ್ಟಿ ಭಾಳ ಬಿಡ್ಲೆ ಗಾಣದ ಎಣ್ಣೆ. ಅಲ್ಲ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ದಿನಾ 100-150 ರೂಪಾಯಿ ಕುಡಿತೀರಿ. ದಿನಾ 100 ರೂಪಾಯಿ ಹಿಡಿದ್ರು ತಿಂಗಳಿಗೆ 3000 ರೂಪಾಯಿ ಆಯ್ತು. 31 ತಾರೀಕು ಅಂದ್ರೆ 3100 ರೂಪಾಯಿ ಆಯ್ತು. ಅಷ್ಟಾಕತೆ ಮಧ್ಯಾಹ್ನನೂ ಮಾಡಿರ್ತೀರಿ. ಒಟ್ಟ ತಿಂಗಳ ಒಂದು 5000 ರೂಪಾಯಿ ಕುಡಿಯಾಕ ಇಡ್ತೀರಿ. ಆ ಎಣ್ಣೆಗೆ ಒಂದು 2-2.5 ರೂಪಾಯಿ ಎಣ್ಣೆ, 5 ಲೀಟ್ರದ್ದು ದೊಡ್ಡದೊಂದು ಕ್ಯಾನ್ ಬರ್ತೈತಿ. ಏನಾಗದೈತ್ರಿ? ಆರೋಗ್ಯಕ್ಕಿಂತ ಹೆಚ್ಚಿಂದೈತೇನ? ದವಾಖಾನಿಗೆ ಇಡೋ ಬದ್ಲಿ ಚಲೋ ಎಣ್ಣೆ ತಂದು ತಿಂದುಬಿಟ್ರೆ ಸುಖ ಅಲ್ಲ ಏನ? ನಿಮಗೇನು ಗೊತ್ತೈತಿ? ತನಕ ಕುಂದ್ರಿ. ನನ್ನ ಮಗ ಅದಕ್ಕೆ ಹೇಳೇನಿ ನಾನು, ಗಾಣದ ಎಣ್ಣೆ ತೊಗೊಂಬ ಅಂತೇಳಿ. ಹೋದ ತಿಂಗಳು ಎಣ್ಣೆ ತಂದಿದ್ದ, 2 ತಿಂಗಳು ಮ್ಯಾಲ ಆಗಿ ಹೋಗ್ತದ. ಮತ್ತೆ ಎಂತ ಚಲೋ ಎಣ್ಣೆ ಈಟ್ ಹಾಕಿದ್ರೆ ಸಾಕು, ಇಷ್ಟು ಕೊಂಡಾಕತ್ತದ ಬಾಳ್ಗಿ ತುಂಬ ಎಣ್ಣೆ. ಸ್ವಲ್ಪ ಹಾಕಿ ಮಾಡ್ಬೇಕು ಅದನ್ನು. ಕುಸುಬಿ ಎಣ್ಣೆ ತಂದಿದ್ದ, ಈ ತಿಂಗಳು ಸೂರ್ಯಪಾನ ಎಣ್ಣೆ ತಂದ. ಚಲೋ ಗೊತ್ತನ ಗಾಣದಂದ? ಅಲ್ಲ, ಅವ್ರು ಗಾಣದ ಕೊಡ್ತಾರಂತ ನಿನಗೇನಾರ ಗೊತ್ತನ? ಇಲ್ಲಪ್ಪ, ಅದು ಸಮೃದ್ಧಿನ ಸೃಷ್ಟಿನ ಏನಾಯ್ತದ ಗಾಣದ ಹೆಸರು ನಮ್ಮ ಇದ್ರಿಗೆ ಹಾಕ್ತಿರ್ತಾರ. ಕಾಳು ಕುಸುಬಿ ಕಾಳು ಗಾಣ ತಿರುಗ್ತಿರ್ತೈತಿ. ಈ ಕಡೆ ಆ ಕಡೆ ಎಣ್ಣೆ ಸೋಸಿ ಕೊಡ್ತಿರ್ತಾರ. ನಾನು ಹಂಗೆ ಸುಮ್ಮನೆ ಅವ್ರು ಪಾಕೆಟ್ ಮಾಡಿಟ್ಟಾರ ಅಂತೆಲ್ಲ ತರೋದಿಲ್ಲ. ಆಮೇಲೆ ನಾ ಪಾಕೆಟ್ ತರೋದೂ ಇಲ್ಲ. ಖಾಲಿ 5 ಲೀಟ್ರ್ ಕ್ಯಾನ್ ಇರ್ತಾವ. ಅಲ್ಲಿ ಗಾಣದ ಕುಸುಬಿ ತಿರುತ್ತಾ ಇರ್ತೈತಲ್ಲ, ಅದು ಎಣ್ಣೆ ಬೀಳ್ತಿರ್ತೈತಲ್ಲ, ಅದನ್ನೇ 5 ಲೀಟ್ರ್ ತುಂಬಿಸ್ಕೊಂಡ್ಬರ್ತೀನಿ ನಾನು ಅಷ್ಟು ಸುಲಭಕ್ಕೆ ನಂಬ್ತೇನಂತ ಮಾಡಿಯೇನ? ಹಂಗಾರ ಸರಿ. ಚಲೋ ಬಿಡು. ಮತ್ತೆ ಈ ಹೊಲಸು ಅದು ಎಂತದ ಮೊನ್ನೆ ಎಂತದ ತಿಂದೆಲ್ಲೇ ನೀನು? ಅದು ಎಂತದ ಅಂದೆವ? ಆಲೂಗಡ್ಡಿನ ಒಂದು ಕಡ್ಡ್ಯಾಗ ಚುಚ್ಚಿ ರಿಂಗ್ ಮಾಡಿ ಎಣ್ಣೆಗೆ ಕರೆದು ಅದು ಹಿಂಗೆ ಹಾಕಿದ್ರು ನೋಡ ಮಾರ್ಕೆಟ್ನಾಗ ಮೊನ್ನೆ. ಅದ್ರ ಹೆಸರು ನಂಗೂ ಅಷ್ಟು ಗೊತ್ತಿಲ್ಲವ. ಒಟ್ಟು ಅದೇ ಒಂದು ಆಲೂಗಡ್ಡಿನ ಹಿಂಗೆ ಚುಚ್ಚಿ ರಿಂಗ್ ಮಾಡ್ತಾರ. ಯವ್ವ ಕರ್ಯಾಕತ್ತಿದ್ನು ಎಣ್ಣೆ ಕರ್ರಗ ಪೆಟ್ರೋಲ್ ನೋಡ್ದಂಗೆ ಆಕತ್ತಿತ್ತು. ಪೆಟ್ರೋಲ್ ಅಲ್ಲ, ಏನದು ಇಂಜನ್ ಆಯಿಲ್ ನೋಡ್ದಂಗೆ ಆಕತ್ತಿತ್ತು. ಯವ್ವ ಹೊಲಸು ಅಂತ ಎಣ್ಣೆ ಕರ್ಯಾಕತ್ತಿದ್ ನಾವು ಪುಣ್ಯಾತ್ಮ. ತುತು ಅದಕ್ಕೆ 80 ರೂಪಾಯಿ ಅಂತ ಒಂದು ಆಲೂಗಡ್ಡಿದು ಹಿಂಗೆ ರಿಂಗ್ ಕರೀದಕ್ಕೆ. ಅಯ್ಯೋ ದೇವ್ರೆ, 2 ಕಿಲೋ ಆಲೂಗಡ್ಡಿ ಬರ್ತಾವೆ. 2 ಕಿಲೋ ಯಾಕೆ 25 ರೂಪಾಯಿ ಮನ್ ಪೇಟ್ಯಾಗ? 1 ಕಿಲೋಕ್ಕೆ 50 ರೂಪಾಯಿಗೆ 2 ಕಿಲೋ, 80 ರೂಪಾಯಿಗೆ 3 ಕಿಲೋ ಸನೇಕ ಆಲೂಗಡ್ಡಿ ಬರ್ತಾವೆ. ಹುಚ್ಚರ ಸಂತೆಪ್ಪ, ಅಲ್ಲಿ ಹೋಗಿ ತಿಂತಾವು. ಏನು ಮಾಡೋದವ, ಮಾಡ್ಕೊಳಕ್ಕೆ ಆಗಿರಂಗಿಲ್ಲಲ್ಲ, ತಿನ್ನೋದಷ್ಟೆ. ಅದೇ ಯಾಕೆ ಬಾ ಅಂತೇನೆ ನಾನು. ಈಗ ಮಾಡ್ಕೊಳಕ್ಕೆ ಟೈಮ್ ಕೊಡಲಿಲ್ಲ ಅಂದ್ರೆ ಆಮೇಲೆ ಅಲ್ಲಿ ದವಾಖಾನ್ಯಾಗ ಕಾಯ್ಕೋತ ಕುಂದ್ರಬೇಕು ನೋಡು. ಅದಕ್ಕೆ ತಿನ್ನೋದವನ್ನ ಕಡಿಮೆ ಮಾಡೋ ಒಂದಿಟ್ಟು. ಅಂಥವೆಲ್ಲ ಹೊಲಸು ಎಣ್ಣೆ ಕರೀದು ಆದಷ್ಟು ಮನೆಗಳಾಗೂ ಈ ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಸೂರ್ಯಪಾನ ಎಣ್ಣೆ, ಚಲೋ ಎಣ್ಣೆ ತಂದು ಬಳಕೆ ಮಾಡೋದು ಸುಖ. ಗೊತ್ತಾತಲ್ಲ ನಮ್ಮ ಶಾಂತ ಹೇಳಿದ್ದ. ನೀವು ನಿಮ್ಮ ಮನೆಗಳಾಗೂ ಆದಷ್ಟು ಈ ಥರ ಚಲೋ ಎಣ್ಣೆ ತಂದು ಅಡುಗೆ ಮಾಡ್ಕೊಂಡು ತಿನ್ರಿ. ನಾವಂತರೂ ಅದನ್ನ ತರಾಕತ್ತೆ ಮತ್ತೆ 2 ವರ್ಷದ ಮೇಲೆ ಆಗೋತು. ಚಲೋ ಆರೋಗ್ಯಕ್ಕೂ ಅದನ್ನ ತಿನ್ನಕತ್ತಾಗಿಂದಾನು ಮೈ ಕೈಯಾಗೆಲ್ಲ ಅವಾಗೆಲ್ಲ ಸ್ವಲ್ಪ ಎಲುಬು ನೋವು ಬರ್ತಿತ್ತು, ಒಂಥರ ಸುಸ್ತಾದಂಗೆ ಆಗಿರ್ತಿತ್ತು. ಅವಾಗೆಲ್ಲ ಒಂಥರ ಮೈಯಾಗ ಶಕ್ತಿ ಇಲ್ದಂಗೆ ಎಣ್ಣೆದು ಏನಾದ್ರು ತಿಂದ್ರೆ ತ್ರಾಸಾದಂಗೆ ಆಕಿತ್ತು. ಈಗ ಏನೂ ಇಲ್ಲ,
ಮೈ ಕೈಯಾಗೋ ಶಕ್ತಿನೂ ಐತಿ. ಯಾವುದು ರೀತಿ ಒಳಗೆ ಎಣ್ಣೆ ತಿಂದ್ರೆ ಅಕ್ಕವಲ್ಲ ಮೈ ಒಳಗೆ ಚೇಂಜಸ್ ಏನೂ ಇಲ್ಲ, ಆರಾಮದೇವಿ.